ಅದನ್ನ ನಾನು ತುಂಬ ಸತಿ ಹೇಳಾಗಿದೆ, ಅದು ನಾನು ಹೇಳಾಗಿದೆ. ಯಾರು ಡಿಸ್ಟರ್ಬ್ ಮಾಡಬೇಡಿ ಸರ್. ಏನು ಗೊತ್ತಾ, ಇದು ಒಂದು ನ್ಯಾಷನಲ್ ಇಶ್ಯೂ. ನಾವು ಸುಮ್ಮನೆ ಅಟ್ಯಾಕ್ ನಿಮ್ಮ ಮನೆ ತಂದಿಲ್ಲ ಅಥವಾ ಇನ್ನೂ ನಮಗೂ ಒಂದು ಜವಾಬ್ದಾರಿ ಇದೆ ಸಮಾಜಕ್ಕೆ. ನಮಗೂ ಗೊತ್ತಾಗುತ್ತೆ ಜವಾಬ್ದಾರಿ ಗೊತ್ತು ನಮಗೆ ಕೇಳಬೇಡಿ ಸರ್. ಗೊತ್ತು ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಉದ್ದದಲ್ಲಿ ಯಾರು ಮಾತಾಡಬೇಡಿ ಅದನ್ನೇ ಹೇಳ್ತಾ ಇದ್ದೀನಿ. ಒಂದ್ಸತಿ ಕ್ಲೀನ್ ಆಗಿ ವಿವರಿಸ್ಬಿಡ್ಲಿ ಅಂತ ಅಷ್ಟೇ. ನಮಗೂ ಗೊತ್ತಾಗುತ್ತೆ ಸರ್. ಮೇಡಮ್ ಅಲ್ಲಿ ಹೇಗಿದೆ ಆ್ಯಕ್ಚುಲಿ ನಾವು 19th 24th ಕಾಶ್ಮೀರ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. 22nd ನಾವು ಪಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ 12:30ಕ್ಕೆ ಪಹಲ್ಗಾಮ್ ತಲುಪಿದ್ವಿ. ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಹೋಗೋಕ್ಕೆ 7-8 ಸ್ಪಾಟ್ಸ್ ಇರುತ್ತೆ. ನಾವು ಅದಕ್ಕೆ ಕುದುರೆ ಮೇಲೆ ಹೋಗಬೇಕು, ಅದು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. 3 ಕುದುರೆ ಹೈರ್ ಮಾಡಿ ನಾನು, ನನ್ನ ಮಗ, ನಮ್ಮ ಮನೆಯವ್ರು 3 ಜನನೂ ಹೋದ್ವಿ. ತುಂಬ ಟೂರಿಸ್ಟ್ ಇದ್ದರು. ಈಗ ಅಲ್ಲಿ ಸೀಸನ್ನು. ಅಲ್ಲಿ ಎಲ್ಲಿ ಅಟ್ಯಾಕ್ ಆಯಿತು ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಇಳಿದು ಒಂದು 5 minutes ಆಗಿತ್ತಷ್ಟೇ. ಎಲ್ಲ ಟೂರಿಸ್ಟ್ಗಳು ಅವ್ರವ್ರ ಆ್ಯಕ್ಟಿವಿಟೀಸಲ್ಲಿ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನೋ ಮಾಡ್ತಾಯಿದ್ರು. ಜಸ್ಟ್ ಒಂದು 2 minutesಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು. ಸೊ ನಾವೇನು ಅಂದ್ಕೊಂಡ್ವಿ, ಯಾವುದೋ ಪ್ರಾಣಿಗಳನ್ನ ಓಡಿಸೋಕ್ಕೋ ಅಥವಾ CRPFದೇನೋ ಇದು ಆ ಥರ ಅಂದ್ಕೊಂಡ್ವಿ. ಮತ್ತು ಇನ್ನೊಂದು 3 minutes ಬಿಟ್ಟು ಮತ್ತೆ ಸೌಂಡ್ ಆಯಿತು, ಅದೇ ಥರನೇ ಫೈರಿಂಗಿಂದು. ಆಗಲೂ ನಾವು ಸೀರಿಯಸ್ ಆಗಲಿಲ್ಲ, ಏನೋ ಆರ್ಮಿದು ಏನೋ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ಮನಾದ್ವಿ. ಅದೇ ಟೈಮಿಗೆ ನನ್ನ ಮಗನಿಗೆ ತಿನ್ನೋಕ್ಕೇನಾದ್ರು ಕೊಡ್ಸೋಣ ಅಂತೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲೊಂದು ಟೆಂಟ್ ಇತ್ತು, ಅದ್ರ ಹತ್ರ ಹೋಗ್ತಾಯಿದ್ವಿ. ನನ್ನ ಮಗ ಈ ಕಡೆ ಒಂದು ಕಡೆ ಕೂತಿದ್ದ. ನಮ್ಮ ಮನೆಯವ್ರು ಏನಂದರು, ನನ್ನ ಹಸ್ಬೆಂಡ್ ಏನಂದರು, ಹೋಗಿ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿದರು. ಜಸ್ಟ್ ಅಷ್ಟು ಹೋಗೋದು ಒಂದು 4 ಹೆಜ್ಜೆ ಇಟ್ಟಿದ್ದೀನಿ, ಹಿಂಗೆ ತಿರುಗಿ ನೋಡ್ತೀನಿ, ಎಲ್ಲರೂ ಕೂಗಿ ಓಡ್ತಾ ಇದ್ದಾರೆ. ಫುಲ್ ಫೈರಿಂಗು, ಅವಾಗ ಫುಲ್ ಫೈರಿಂಗ್ ಆಗ್ತಾಯಿದೆ. ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದುಬಿಟ್ಟಿತ್ತು. ಸೊ ಹಿ ವಾಸ್ ನಾಟ್ ದೇರ್. ಒಂದೇ ಶಾಟು, 1 ಸೆಕೆಂಡು ಅವ್ರು ಇರಲಿಲ್ಲ. ಸೊ ನಾನು ಒಂದೇ ಬುಲೆಟು ಕುತ್ತಿಗೆಗೇನೆ, ಬೇರೆ ಎಲ್ಲೂ ಏನೂ ತಗಿಲ್ಲ, ಏನೂ ಆಗಿಲ್ಲ, ಇಲ್ಲಿಗೇ ಆಗಿರೋದು. ಅವ್ರ ಹತ್ರ ಓಡೋದ್ವಿ. ಫುಲ್ಲು ರಕ್ತದ ಮಡುವಲ್ಲಿ ಬಿಟ್ಟಿದ್ರು. ಆ ಥರ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ನಾನು ನನ್ನ ಮಗ ಎಲ್ಲರೂ ಕಿರ್ಚ್ತಾ ಇದ್ದಾರೆ. ಆ ಟೆರರಿಸ್ಟ್ಗಳು ನಾವು ನೋಡಿದ್ದು ಇಬ್ಬರನ್ನ. ಅವ್ರು ಆರಾಮಾಗೆ ಗನ್ ಹಿಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನನ್ನ ಮಗ ಕಿರ್ಚಿದ್ವಿ, ತುಮಾರೆ ಮೇನೆ ಪತಿಕೋ ಮಾರೋಣ, ಹಮೆ ಬಿ ಮಾರೋ ಅಂತ ನಾನು ಹೇಳಿದೆ. ನನ್ನ ಮಗನೂ ಸಿಟ್ಟಿಂದ ಕುತ್ತೆ ಮೇರೆ ಪಾಪಾಕೋ ಮಾರೋಣ, ಹಮ್ ದೋನೋ ಕೋ ಬಿ ಮಾರೋ ಅಂತ ಹೇಳ್ದೆ. ಅವ್ನು ಟೆರರಿಸ್ಟ್ ಹಿಂಗೆ ಆರಾಮಾಗಿ ಹಿಂಗೆ ತಿರುಗಿಬಿಟ್ಟು ನೈ ಮೋದಿಕೋ ಬೋಲೋ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದು ಫರ್ಲಾಂಗ್ ದೂರದಲ್ಲಿ ಒಬ್ಬರು ಜೆಂಟ್ಸಿಗೆ ಹಿಂಗೆ ಒಂದು ಕಪ್ಪಲ್ಲಿದ್ದರು. ಅವ್ರ ಜೆಂಟ್ಸಿಗೆ ಕಾಲಿಗೆ ಪೆಟ್ಟಾಗಿತ್ತು, ಹಸ್ಬೆಂಡಿಗೆ. ಅವರು ಜೀವಂತ ಇದ್ದಾರೆ ಅಂತ ಗೊತ್ತಾಗಿ ಅವ್ರು ಹತ್ತಿರ ಹೋಗಿ ತಲೆಗೆ ಗುಂಡಿಟ್ಟು ಹೊಡೆದ್ರು. ಎರಡು ಗುಂಡು ಹೊಡೆದ್ರು. ನಾನು ನೋಡಿದೆ, ಅವ್ರು ಫುಲ್ ಕೂಗ್ತಾಯಿದ್ರು. ಈ ಥರ ಹತ್ರಕ್ಕೆ ಹೋಗಿ ಶೂಟ್ ಮಾಡಿದ್ದಾರೆ. ನನ್ನ ಹಸ್ಬೆಂಡಿಗೊಂದು ಸ್ವಲ್ಪ, ಮತ್ತು ಇನ್ನೊಂದು ನಿಮ್ಮ ಪ್ರಾಬಬ್ಲಿ TVಯಲ್ಲಿ ನೋಡಿರ್ಬೋದು, ಒಬ್ಬಳು ನ್ಯೂಲಿ ಮ್ಯಾರಿಡ್ ಕಪ್ಪಲ್ಲು, ಅದೇ ಲೆಫ್ಟಿನೆಂಟ್ ಇದನ್ನು ತುಂಬ ಚಿಕ್ಕವರು. ಅವರು ಸ್ವಲ್ಪ ದೂರದಲ್ಲಿದ್ದರು. ಅವರಿಬ್ಬರಿಗೆ ಸ್ವಲ್ಪ ದೂರದಿಂದ ಬಿದ್ದಿರೋದು. ಸುಮಾರು ಜನಕ್ಕೆ ಹತ್ರಕ್ಕೆ ಹೋಗಿ ಹೊಡೆದಿದ್ದಾರೆ. ಸೊ ಈ ಥರ ಯಾರಿಗೂ ಆಗಬಾರ್ದು ಸರ್. ಯಾರಿಗಂದರೆ ಈ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ಆಲ್ಮೋಸ್ಟ್ ಟೂರಿಸ್ಟ್ ಒಂದು 300-400 ಜನ ಅಂತೂ ಇದ್ವಿ ನಾವು. ಅದು ತುಂಬ ಒಳ್ಳೆ ಪ್ಲೇಸು. ಆಮೇಲೆ ಇದು ಟೂರಿಸಮಿಂದು ಪೀಕ್ ಟೈಮ್ ಇದು, ಹಾಗಾಗಿ ಅಷ್ಟು ಜನ ಟೂರಿಸ್ಟ್ ಇದ್ದರು. ಇಲ್ಲ, ನಾನು ನೋಡಿದ್ದು ಇಬ್ಬರು. ಒಬ್ಬ ಅದೇ ನಾನು ಮಾತಾಡಿದೆ ಅಂತ ಹೇಳಿದ್ನಲ್ಲ, ಅವನು ಈ ಶೆಪರ್ಡ್ ಡ್ರೆಸ್ ಅಂತ ಲೂಸ್ ಇದನ್ನ ಹಾಕ್ಕೊಂಡು, ಅದು ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ. ಇನ್ನೊಬ್ಬ ಪ್ಯಾಂಟ್ ಲೂಸ್ ಪ್ಯಾಂಟ್ ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ. ಅವನ ಮುಖ ಕಾಣಲಿಲ್ಲ. ಅವನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ್ದ, ಅಲ್ಲೆಲ್ಲ ಕೂಗ್ತಾಯಿದ್ರು. ಜಸ್ಟ್ ಒಂದು 5 to 6 minutes, ಒಂದು 10 minutes ಒಳಗೆ ಅಷ್ಟು ಆಯಿತು. ಅಷ್ಟು ಬರಬಾರ್ದಾಯಿತು. ಅಧಿಕಾರಿ ಆ್ಯಕ್ಚುಲಿ ಅದೇನಂದರೆ ತುಂಬ ಸ್ಟೀಪ್ ಜಾಗ, ಅಂದರೆ ಅದು ಟ್ರೆಕ್ಕಿಂಗ್, ಅಲ್ಲಿ ಸಾಮಾನ್ಯಕ್ಕೆ ಯಾರಿಗೂ ಹೋಗೋಕ್ಕಾಗಲ್ಲ. ಜಾಗ ಇರೋದೇ ಹಾಗೆ, ಕುದುರೆ ಮೇಲೆ ಹೋಗಬೇಕು, ಬರಬೇಕು. ಯಾರು ಈಸಿಯಾಗಿ ಓಡೋ ಹೋಗೋಕ್ಕೂ ಆಗಲ್ಲ, ಹತ್ಕೊಂಡು ಬರಲಿಕ್ಕೂ ಆಗಲ್ಲ. ಏನಾದ್ರು ಮಾಡ್ಬೋದು ಅಂದರೆ ಏರ್ ಲಿಫ್ಟ್ ಆ ಥರದ್ದು ಏನಾದ್ರು ಇಮ್ಮಿಡಿಯೇಟ್ ಅಂತಂದರೆ ಅದು ಮಾಡ್ಬೋದು. ಏನು ತಿಳಿಸ್ಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ. ಈವನ್ ಪೋಸ್ಟ್ ಪೇಯ್ಡ್ ತೊಗೊಂಡ್ರು, ನನ್ನ ಹಸ್ಬೆಂಡ್ ಪೋಸ್ಟ್ ಪೇಯ್ಡ್ ಇತ್ತು,
ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ, ಯಾರ್ದೋ ಅಪರೂಪದ ಯಾವುದೋ ಒಂದೆರಡು ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ. ಹಾಗಾಗಿ ಈವನ್ ಆಲ್ಮೋಸ್ಟ್ 1 ಅವರ್ ಅಲ್ಲಿ ಈ ಥರ ತೀರ್ಕೊಂಡವ್ರದ್ದು ಇದೇ ಥರ ನನ್ನ ಪರಿಸ್ಥಿತಿಯಲ್ಲಿ ಸುಮಾರು ಜನ ಇದರಲ್ಲಿ ಒಂದು 10 ಫ್ಯಾಮಿಲಿ ಅಂತೂ ನಾನು ನೋಡ್ದಂಗೆ ಇತ್ತು. ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ, ಬಟ್ ನಮಗೆ ಅವರು ಹೊಡಿಲಿಲ್ಲ. ಅವ್ರು ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡು ಹೋದರು. ನಾವು ಆಲ್ಮೋಸ್ಟ್ 1 ಅವರ್ ಏನು ಮಾಡೋದು ಅಂತ ನೋಡ್ತಾ ಇದ್ವಿ. ಈಗ ನಾನು ನನ್ನ ಮಗ ಏನು ಡಿಸೈಡ್ ಮಾಡಿದ್ವಿ, ನಮ್ಮ ಮನೆಯವರಂತೂ ಇಲ್ಲ, ಯಾಕಂದರೆ ಈ ವಾಸ್ ನೋ ಮೋರ್. ಇಂಡಿಯನ್ ಆರ್ಮಿ ಇರಲಿಲ್ಲ. ಅಲ್ಲಿ ವ್ಯಾಪಾರಸ್ಥರು ಕುದುರೆ ಮತ್ತು ಸವಾರರೆಲ್ಲ ಯಾವ ಥರ ಸ್ಪಂದಿಸಿದ್ರು? ಅವರು ಫಸ್ಟು ಓಡೋಗ್ಬಿಟ್ರು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಮೋದಿ ಅವರು ಹಲವಾರು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. Ma'am, one in English. Ma'am, what action are you demanding from the central government?